ನಮಸ್ಕಾರ. ಈ ಬಾರಿಯ ನಮ್ಮ ಪಯಣ ತೆಲಂಗಾಣದ ರಾಜಧಾನಿ ಮುತ್ತಿನ ನಗರಿ ಹೈದರಾಬಾದ್ಗೆ. ಹುಬ್ಬಳ್ಳಿಯಿಂದ ಟ್ರೈನ್ನಲ್ಲಿ ಹೊರಟ ನಾವು ಬಯಲು ಸೀಮೆಯ ಸೊಬಗನ್ನು ಸವಿಯುತ್ತಾ ಬೆಳಗಿನ ಜಾವ ಬಂದಿಳಿದಿದ್ದು ಹೈದರಾಬಾದ್ಗೆ. ಇಲ್ಲಿಗೆ ಹುಬ್ಬಳ್ಳಿ, ಬೆಂಗಳೂರು, ಮೈಸೂರುಗಳಿಂದ ಟ್ರೈನ್ ವ್ಯವಸ್ಥೆ ಇದೆ. ಅದಲ್ಲದೆ ಬಸ್ ಕೂಡ ಉಡುಪಿ, ಮಂಗಳೂರು ಹಾಗೆ ಬೆಂಗಳೂರುಗಳಿಂದ ಸಿಗತ್ತೆ. ಹೈದರಾಬಾದಲ್ಲಿ ಸಿಟಿ ಬಸ್ ಸೌಲಭ್ಯ ಚೆನ್ನಾಗಿದ್ದು ಡೇ ಪಾಸ್ ಸಿಗತ್ತೆ. ಪಾಸ್ ಸೌಲಭ್ಯ 24 ಗಂಟೆಗೆ ಲಭ್ಯವಿದೆ. ಮತ್ತು ಮಹಿಳೆಯರಿಗೆ 100 ರೂಪಾಯಿ, ಗಂಡಸರಿಗೆ 120 ರೂಪಾಯಲ್ಲಿ ಡೇ ಪಾಸ್ ಸಿಗತ್ತೆ. 3 ದಿನಗಳ ನಮ್ಮ ಪಯಣದಲ್ಲಿ ಮೊದಲನೇ ದಿನ ನಾವು ಮೊದಲನೇದಾಗಿ ಹೋಗಿದ್ದು ಹೈದರಾಬಾದ್ನ ಪ್ರಸಿದ್ಧ ಗೋಲ್ಕೊಂಡ ಕೋಟೆಗೆ. ಬೆಳಿಗ್ಗೆ 9 ಗಂಟೆಗೆ ಕೋಟೆ ತೆರೆಯುತ್ತೆ. ಅಷ್ಟರೊಳಗೆ ನಾವು ಅಲ್ಲಿದ್ದರೆ 2ರಿಂದ 3 ಗಂಟೆ ಕೋಟೆ ನೋಡಲಿಕ್ಕೆ ಬೇಕಾಗುತ್ತೆ. ಹಾಗಾಗಿ ಮಧ್ಯಾಹ್ನದೊಳಗೆ ನಾವು ಕೋಟೆಯನ್ನು ನೋಡಿ ಮುಗಿಸಬಹುದಾಗಿದೆ. ಇಲ್ಲಿ ಟಿಕೆಟ್ ಚಾರ್ಜ್ ಒಬ್ಬರಿಗೆ 25 ರೂಪಾಯಿ ಇರುತ್ತೆ. ಹಾಗೆ ಕ್ಯಾಮ್ರಾ ಇದ್ದರೆ ಕ್ಯಾಮ್ರಾಕ್ಕೆ ಎಕ್ಸ್ಟ್ರಾ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಮಸ್ಕಾರ. ನಾವಿವತ್ತು ನಮ್ಮ ಹೈದರಾಬಾದ್ ಪಯಣವನ್ನು ಗೋಲ್ಕೊಂಡ ಕೋಟೆಯಿಂದ ಆರಂಭ ಮಾಡಿದ್ದೀವಿ. ಈ ಗೋಲ್ಕೊಂಡ ಅನ್ನೋ ಪದ ಗೊಲ್ಲಕೊಂಡ ಅನ್ನೋ ಒಂದು ಪದದಿಂದ ಬಂದಿದೆ, ತೆಲುಗು ಪದದಿಂದ. ಗೊಲ್ಲಕೊಂಡ ಅಂತಂದರೆ ಈ ಕುರಿಗಾಹಿಗಳು, ಕುರಿ ಕಾಯೋರಿದ್ದಾರಲ್ಲ, ಅವರ ಒಂದು ಪ್ರದೇಶ ಅನ್ನೋ ಅರ್ಥ ಕೊಡುತ್ತೆ. ಇದು ಮೊದಲು ಕಾಕತೀಯ ವಂಶದವರ ಆಳ್ವಿಕೆಯಲ್ಲಿತ್ತು. ಆ ನಂತರ ಈ ಕೋಟೆ, ಈ ಪ್ರದೇಶ ಬಹುಮನಿ ಸುಲ್ತಾನರ ಕೈವಶ ಆಯಿತು. ಈಗ ಅಲ್ಲಲ್ಲಿ ಪಾಳು ಬಿದ್ದಿರುವ ಈ ಕೋಟೆಗೆ ಸ್ವಲ್ಪ ದುರಸ್ತಿ ಕಾಮಗಾರಿಗಳು ನಡೆದಿದೆ. ಆದರೂ ಕೂಡ ತನ್ನ ಮೂಲ ಸ್ವರೂಪವನ್ನು ಈ ಕೋಟೆ ಹಾಗೆ ಉಳಿಸ್ಕೊಂಡಿದೆ. ಬನ್ನಿ ಕೋಟೆಯನ್ನು ಈಗ ನೋಡ್ಕೊಂಬರೋಣ. ಕೋಟೆಯ ಆವರಣದೊಳಗೆ ಎಂಟರ್ ಆಗ್ತಿದ್ದ ಹಾಗೆ ಒಂದು ಜಾಗ ಇದೆ, ಈಗ ನಾವು ಕಾಣ್ತಾ ಇರುವಂಥ ಜಾಗ. ಇಲ್ಲಿ ನಿಂತು ಚಪ್ಪಾಳೆ ತಟ್ಟಿದರೆ ಅಥವಾ ಏನಾದರೂ ಶಬ್ದ ಮಾಡಿದರೆ ಇದು ಈ ಕೋಟೆಯ ಮೇಲ್ಭಾಗದಲ್ಲಿರೋವರಿಗೆ ತಲುಪುತ್ತಂತೆ. ಆ ರೀತಿಯ ವ್ಯವಸ್ಥೆ ಇದೆ. ಹಿಂದಿನ ಕಾಲದಲ್ಲಿ ಯಾರಾದರೂ ಶತ್ರುಗಳು ಬಂದರು ಅಂತಾದರೆ ಇಲ್ಲಿಂದನೇ ಸಿಗ್ನಲ್ ಕೊಡ್ತಿದ್ರಂತೆ ಮೇಲ್ಭಾಗದವರಿಗೆ. ಕೋಟೆ ತುಂಬ ದೊಡ್ಡದಾಗಿದೆ. ಹಾಗೆ ಬಿಸಿಲಿನ ಝಳ ಕೂಡ ಜೋರೇ ಇರುತ್ತೆ. ಹಾಗಾಗಿ ನಾವು ಬಿಸಿಲಿಂದ ರಕ್ಷಿಸ್ಕೊಳ್ಳಿಕ್ಕೆ ಟೊಪ್ಪಿ ಏನಾದರೂ ಹಾಕ್ಕೊಳ್ಳುವಂಥದ್ದು ಒಳ್ಳೆಯದು. ಮತ್ತು ತುಂಬ ಮೆಟ್ಲು ಹತ್ತಲಿಕ್ಕೆ, ನಡಿಲಿಕ್ಕೆ ಇರುತ್ತೆ. ಅದಕ್ಕೆ ನಾವು ಮಾನಸಿಕವಾಗಿ, ದೈಹಿಕವಾಗಿ ಸಿದ್ಧ ಆಗಿಯೇ ಹೋದರೆ ಕೋಟೆಗೆ ಒಳ್ಳೆಯದಾಗುತ್ತೆ. ಈಗ ನಾವು ಇಲ್ಲಿ ಕಾಣ್ತಾ ಇರುವಂತಹ ಹೋಲ್ಗಳು ಒಂದು ಸ್ಟೆಪ್ ಭಾಗದಿಂದ ಕೆಳಗೆ ನೋಡಲಿಕ್ಕೆ ಮಾಡಿರುವಂಥ ಹೋಲ್ಗಳು. ಕೆಳಗೆ ಯಾರು ಓಡಾಟ ಇದೆ ಅನ್ನೋದನ್ನ ನೋಡಲಿಕ್ಕೆ, ಹಾಗೆ ಕೆಳಗಿನವ್ರ ಜೊತೆ ಸಂವಹನ ಸಾಧಿಸಲಿಕ್ಕೆ ಈ ಹೋಲ್ಗಳನ್ನ ಮಾಡಿದ್ದಾರೆ. ಈ ಕೋಟೆ ಒಂದು ಕಾಲದಲ್ಲಿ ತುಂಬ ವ್ಯವಸ್ಥಿತವಾದ ಕೋಟೆ ಆಗಿತ್ತು. ಇಲ್ಲಿ ಒಳ್ಳೆಯ ನೀರಿನ ವ್ಯವಸ್ಥೆ, ಹಾಗೆ ಅಲ್ಲಲ್ಲಿ ಸಣ್ಣ ಸಣ್ಣ ಕೊಳಗಳು, ಮಸೀದಿಗಳು, ದರ್ಬಾರ್ ಹಾಲ್, ಜೈಲು, ಆಫೀಸ್ಗಳು, ಸಣ್ಣ ಅರಮನೆ, ಈ ಥರ ಬೇರೆ ಬೇರೆ ವ್ಯವಸ್ಥೆಗಳು ಇಲ್ಲಿತ್ತು. ಆದರೆ ಕಾಲಾನಂತರ ಇದರದ ಮೇಂಟೆನೆನ್ಸ್ ಇಲ್ಲದೆ ಈ ಕೋಟೆಯ ಉಪಯೋಗ ಕಡಿಮೆ ಆಗ್ತಾ ಬಂದ ಹಾಗೆ ಹಲವು ಭಾಗಗಳಲ್ಲಿ ಹಾಳು ಬಿದ್ದಿದೆ. ಕೋಟೆಯ ಮೇಲ್ಭಾಗಕ್ಕೆ ಹೋಗ್ತಾ ಹೋದಂಗೆ ಹೈದರಾಬಾದ್ ಪಟ್ಟಣದ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಹೋಗುತ್ತೆ. ಈಗ ನಾವು ವಿಡಿಯೋದಲ್ಲಿ ಕಾಣ್ತಾ ಇರೋದು ರಾಮದಾಸ್ ಜೈಲ್ ಅಂಥೇಳಿ. ಮೊದಲು ಇದು ಸ್ಟೋರ್ ಹೌಸ್ ಆಗಿತ್ತು. ಆದರೆ ಆ ನಂತರದಲ್ಲಿ ಭಕ್ತ ರಾಮದಾಸನನ್ನು ಇಲ್ಲಿ ಬಂಧಿಸಿಡಲಾಯಿತು. ಇದು ಹಾಳು ಬಿದ್ದಂತಹ ಮಸೀದಿ. ಕೋಟೆಯ ಮೇಲ್ಭಾಗದಲ್ಲಿ ಒಂದು ಜಗದಂಬ ಯಲ್ಲಮ್ಮ ಮಹಾಕಾಳಿ ದೇವಸ್ಥಾನ ಇದ್ದು ನಿತ್ಯ ಪೂಜೆ ಇರುತ್ತೆ. ಇದು ಕಾಕತೀಯ ವಂಶದವರ ಕಾಲದಲ್ಲೇ ಸ್ಥಾಪನೆಯಾದಂತಹ ದೇವಸ್ಥಾನ. ಹಾಗೆ ವರ್ಷಕ್ಕೊಮ್ಮೆ ಉತ್ಸವ ಕೂಡ ಇಲ್ಲಿ ನಡೆಯುತ್ತೆ. ಆರಂಭದಲ್ಲಿ ಸಣ್ಣದು ಅಂತ ಅನಿಸೋ ಕೋಟೆ ಹೋಗ್ತಾ ಹೋಗ್ತಾ ನೋಡ್ತಾ ನೋಡ್ತಾ ಬೃಹದಾಕಾರವಾಗಿ ನಮ್ಮೆದುರು ತೆರೆದುಕೊಳ್ತಾನೆ ಹೋಗುತ್ತೆ. ಕೋಟೆಯ ಗೋಡೆಗಳು, ಆವರಣ,
ಇವೆಲ್ಲ ನೋಡಲಿಕ್ಕೆ ತುಂಬ ಸರಳ ಅಂತ ಅನಿಸಿದ್ರು ಮೇಲ್ನೋಟಕ್ಕೆ, ನೋಡ್ತಾ ನೋಡ್ತಾ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಇಲ್ಲೂ ಕೂಡ ವೈವಿಧ್ಯತೆ ಸಿಗ್ತಾ ಹೋಗುತ್ತೆ ನಮಗೆ. ಕೋಟೆಯ ಮೇಲ್ಭಾಗದಲ್ಲಿ ಸಣ್ಣ ಅಂಗಡಿ ಕೂಡ ಇದೆ. ಇಲ್ಲಿ ಸ್ನ್ಯಾಕ್ಸ್, ನೀರು, ಈ ಥರ ಎಲ್ಲ ವಸ್ತುಗಳು ಸಿಗುತ್ತೆ. ಈಗ ನಾವು ಕಾಣ್ತಾ ಇರುವಂಥದ್ದು ಕೋಟೆಯ ಪೂರ್ಣ ಮೇಲ್ಭಾಗ. ಇಲ್ಲಿಂದ ಹೈದರಾಬಾದ್ ಸಿಟಿಯ ಫುಲ್ ವ್ಯೂ ನಮಗೆ ಕಾಣುತ್ತೆ. ಹೈದರಾಬಾದ್ನ ಇನ್ನಷ್ಟು ತಾಣಗಳ ವಿಡಿಯೋಗಳಿಗಾಗಿ ಫಾಲೋ ಮಾಡ್ತಾ ಇರಿ ದಿಲ್ ಖುಷಿ.